ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಿಮಗೆ ನಿಮ್ಮ ಯಾರೋ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ನಿಮಗೆ ರುದ್ರಾಕ್ಷ ಕೊಟ್ಟರು, ಹಾಕೋತೀರಾ? ತಗೋ, ಒಳ್ಳೇದಾಗತ್ತೆ, ಹಾಕೋ ಅಂತ ಕೊಡ್ತಾರೆ, ಹಾಕೋತೀರಾ? ಅಥವಾ ನೀವು ಶಿವನ್ ಪುಣ್ಯಸ್ಥಳಕ್ಕೆ ಹೋಗ್ತೀರಾ, ಯಾವುದೇ ಪುಣ್ಯಸ್ಥಳಕ್ಕೆ ಹೋದರೂ ನಿಮಗೆ ರುದ್ರಾಕ್ಷ ಸಿಕ್ಕೇ ಸಿಗತ್ತೆ, ಒಳ್ಳೇದಪ್ಪ ಅಂತ ತಗೋತೀರಾ. ಆದರೆ ನಿಮಗೆ ನಿಜವಾಗ್ಲೂ ಗೊತ್ತಾ ರುದ್ರಾಕ್ಷ ಅಂದರೆ ಏನು, ಅದರ ಮಹತ್ವ ಏನು, ರುದ್ರಾಕ್ಷಿ ಧರಿಸೋದ್ರಿಂದ ಏನಾಗತ್ತೆ, ಎಷ್ಟು ಮುಖದ ರುದ್ರಾಕ್ಷಿಗಳಿದ್ದಾವೆ? ಯಾರೋ ರುದ್ರಾಕ್ಷ ಕೊಟ್ಟರು, ಹಾಕೊಂಡೆ, ಅದಕ್ಕೂ ಒಂದು ನೀತಿ ನಿಯಮ ಇದೆ, ಅದು ನಿಮಗೆ ಗೊತ್ತಾ? ಮತ್ತೆ ರುದ್ರಾಕ್ಷನ ಯಾರು ಧರಿಸಬಾರ್ದು? ಇನ್ನೊಂದು ಮುಖ್ಯ ವಿಚಾರ, ನೀವು ಕೊಂಡ್ಕೊಂಡಿರೋ ರುದ್ರಾಕ್ಷ ಅಸಲಿನ ನಕಲಿನ? ನೀವು ನಿಮ್ಮ ರಾಶಿ ಪ್ರಕಾರ ರುದ್ರಾಕ್ಷನ ಹಾಕೊಂಡಿದ್ದೀರಾ? ರುದ್ರಾಕ್ಷ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಮಾನಸಿಕ ಸಮಸ್ಯೆಗಳ ಮೇಲೆ, ನಿಮ್ಮ ಜೀವನದ ಯಶಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ರುದ್ರಾಕ್ಷ ಎಂದರೆ ಶಿವನ ಕಣ್ಣೀರು. ಪುರಾಣಗಳ ಪ್ರಕಾರ ಭಗವಾನ್ ಶಿವನು ಧ್ಯಾನದಲ್ಲಿ ಕುಳಿತಾಗ ಅವನ ಕಣ್ಣಿನಿಂದ ಬಿದ್ದ ಕಣ್ಣೀರಿನ ಹನಿಗಳೇ ರುದ್ರಾಕ್ಷದ ಬೀಜಗಳಾಗಿ ಪರಿವರ್ತನೆಯಾದವು. ಇನ್ನು ರುದ್ರಾಕ್ಷದ ಮಹತ್ವದ ಬಗ್ಗೆ ವಿವರಿಸುವುದಾದರೆ, ರುದ್ರಾಕ್ಷವು ಕೇವಲ ಒಂದು ಆಭರಣವಲ್ಲ, ಇದು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಮತ್ತು ಔಷಧೀಯ ಮಹತ್ವವನ್ನು ಹೊಂದಿದೆ. ಪ್ರಾಚೀನ ಭಾರತೀಯ ಗ್ರಂಥಗಳಾದ ಶಿವಪುರಾಣ, ಪದ್ಮಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ರುದ್ರಾಕ್ಷದ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ. ರುದ್ರಾಕ್ಷ ಧರಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ, ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ, ಆಧ್ಯಾತ್ಮಿಕ ಜಾಗೃತಿ ಹೆಚ್ಚುತ್ತದೆ, ಏಕಾಗ್ರತೆ ಮತ್ತು ಧ್ಯಾನ ಶಕ್ತಿ ಹೆಚ್ಚುತ್ತದೆ. ಇನ್ನು ರುದ್ರಾಕ್ಷದ ವಿವಿಧ ಮುಖಗಳ ಬಗ್ಗೆ ಮಾತನಾಡುವುದಾದರೆ, ಒಟ್ಟು 1 ರಿಂದ 14 ಮುಖಗಳ ರುದ್ರಾಕ್ಷಗಳು ನಮಗೆ ಸಿಗುತ್ತವೆ. ಬನ್ನಿ, ಪ್ರತಿಯೊಂದು ಮುಖದ ರುದ್ರಾಕ್ಷದ ಬಗ್ಗೆಯೂ ವಿವರವಾಗಿ ತಿಳಿಯೋಣ. ಒಂದು ಮುಖದ ರುದ್ರಾಕ್ಷ ಏಕಮುಖಿ ಎಂದು ಕರೆಯುವರು. ಇದರ ದೇವತೆ ಬ್ರಹ್ಮ ಮತ್ತು ಶಿವ. ಲಾಭಗಳು: ಮೋಕ್ಷ ಪ್ರಾಪ್ತಿ, ಆಧ್ಯಾತ್ಮಿಕ ಜಾಗೃತಿ. ಧರಿಸಬೇಕಾದವರು: ಸನ್ಯಾಸಿಗಳು, ಸಾಧಕರು. ಧರಿಸಬಾರದವರು: ಗೃಹಸ್ಥರು ಮತ್ತು ಸಾಮಾನ್ಯ ಜನರು. ಏಕಮುಖಿ ರುದ್ರಾಕ್ಷವು ಅತ್ಯಂತ ದುರ್ಲಭ ಮತ್ತು ವಿಶೇಷವಾದ ರುದ್ರಾಕ್ಷ. ಕೇವಲ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿರುವವರು ಮಾತ್ರ ಧರಿಸಬೇಕು. 2 ಮುಖದ ರುದ್ರಾಕ್ಷ ದ್ವಿಮುಖಿ ರುದ್ರಾಕ್ಷ ಎಂದು ಸಹ ಕರೆಯುವರು. ಇದರ ದೇವತೆ ಅರ್ಧನಾರೀಶ್ವರ, ಅಂದರೆ ಶಿವ ಪಾರ್ವತಿ. ಧರಿಸುವುದರಿಂದ ಆಗುವ ಲಾಭಗಳು: ದಾಂಪತ್ಯ ಸುಖ, ಸಂಬಂಧಗಳಲ್ಲಿ ಸಮತೋಲನ. ಧರಿಸಬೇಕಾದವರು: ವಿವಾಹಿತರು, ಸಂಬಂಧದಲ್ಲಿರುವವರು. ಧರಿಸಬಾರದವರು: ವಿಶೇಷ ನಿರ್ಬಂಧವಿಲ್ಲ. ದ್ವಿಮುಖಿ ರುದ್ರಾಕ್ಷದಿಂದ ಪತಿ ಪತ್ನಿ ನಡುವೆ ಪ್ರೀತಿ, ಸಹಕಾರ ಮತ್ತು ಸಾಮರಸ್ಯ ಹೆಚ್ಚುತ್ತದೆ. 3 ಮುಖದ ರುದ್ರಾಕ್ಷ ತ್ರಿಮುಖಿ ಅಂತಲೂ ಕರೀತಾರೆ. ಇದರ ದೇವತೆ ಅಗ್ನಿದೇವ ಮತ್ತು ತ್ರಿದೇವ. ತ್ರಿದೇವ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಧರಿಸುವುದರಿಂದ ಆಗುವ ಲಾಭಗಳು: ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸ. ಧರಿಸಬೇಕಾದವರು: ನಾಯಕತ್ವ ಸ್ಥಾನದಲ್ಲಿರುವವರು, ಸಮಸ್ಯೆಗಳನ್ನು ಎದುರಿಸುತ್ತಿರುವವರು. ಧರಿಸಬಾರದವರು: ವಿಶೇಷ ನಿರ್ಬಂಧವಿಲ್ಲ. ತ್ರಿಮುಖಿ ರುದ್ರಾಕ್ಷವು ಪಾಪನಾಶಕ, ರೋಗ ನಿವಾರಕ ಮತ್ತು ಅಪಾಯಗಳಿಂದ ರಕ್ಷಿಸುತ್ತದೆ. 4 ಮುಖದ ರುದ್ರಾಕ್ಷ ಚತುರ್ಮುಖಿ ರುದ್ರಾಕ್ಷ ಎಂದು ಸಹ ಕರೆಯುತ್ತಾರೆ. ಇದರ ದೇವತೆ ಬ್ರಹ್ಮ ಮತ್ತು ಕಾರ್ತಿಕೇಯ.
ಧರಿಸುವುದರ ಲಾಭ ಬುದ್ಧಿವಂತಿಕೆ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು. ಧರಿಸಬೇಕಾದವರು ವಿದ್ಯಾರ್ಥಿಗಳು, ಶಿಕ್ಷಕರು, ಜ್ಞಾನ ಹುಡುಕುವವರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಚತುರ್ಮುಖಿ ರುದ್ರಾಕ್ಷವು ವಾಕ್ಶಕ್ತಿ, ಮಾತಿನ ಸ್ಪಷ್ಟತೆ, ಒಳ್ಳೆಯ ಆರೋಗ್ಯ ಕೊಡುತ್ತದೆ. ಇನ್ನು 5 ಮುಖದ ರುದ್ರಾಕ್ಷ, ಪಂಚಮುಖಿ ರುದ್ರಾಕ್ಷ ಎಂದು ಸಹ ಕರೆಯುತ್ತಾರೆ. ಆಳುವ ದೇವತೆ ಕಾಲಭೈರವ ಮತ್ತು ಪಂಚಬ್ರಹ್ಮ. ಇದರ ಲಾಭಗಳು ಎಲ್ಲ ಪಾಪಗಳಿಂದ ಮುಕ್ತಿ ಮತ್ತು ಆರೋಗ್ಯ. ಧರಿಸಬೇಕಾದವರು ಎಲ್ಲರೂ ಧರಿಸಬಹುದು, ಅತ್ಯಂತ ಶುಭಕಾರಕ. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಪಂಚಮುಖಿ ರುದ್ರಾಕ್ಷವು ಸರ್ವರೋಗ ನಿವಾರಕ ಮತ್ತು ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 6 ಮುಖದ ರುದ್ರಾಕ್ಷ, ಷಣ್ಮುಖಿ ರುದ್ರಾಕ್ಷ ಎಂದು ಸಹ ಕರೆಯುತ್ತಾರೆ. ದೇವತೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ. ಲಾಭಗಳು ಜ್ಞಾನ, ಬುದ್ಧಿಶಕ್ತಿ ಮತ್ತು ಸಫಲತೆ. ಧರಿಸಬೇಕಾದವರು ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಷಣ್ಮುಖಿ ರುದ್ರಾಕ್ಷವು ಶತ್ರುಗಳನ್ನು ದೂರವಿಡುತ್ತದೆ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಇನ್ನು 7 ಮುಖದ ರುದ್ರಾಕ್ಷ, ಸಪ್ತಮುಖಿ ಎಂದು ಕರೆಯುತ್ತಾರೆ. ದೇವತೆ ಸಪ್ತಮಾತೃಕೆ. ಲಾಭಗಳು ಸಂತಾನ ಪ್ರಾಪ್ತಿ, ಸಂಪತ್ತು, ಸೌಭಾಗ್ಯ. ಧರಿಸಬೇಕಾದವರು ಸಂತಾನ ಬಯಸುವ ದಂಪತಿಗಳು ಮತ್ತು ವ್ಯಾಪಾರಿಗಳು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಸಪ್ತಮುಖಿ ರುದ್ರಾಕ್ಷಿಯು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಮಹಿಳೆಯರಿಗೆ ಇದರಿಂದ ವಿಶೇಷ ಲಾಭ. ಇನ್ನು 8 ಮುಖದ ರುದ್ರಾಕ್ಷ, ಅಷ್ಟಮುಖಿ ಎಂದು ಸಹ ಕರೆಯುತ್ತಾರೆ. ದೇವತೆ ಗಣೇಶ ಮತ್ತು ಅಷ್ಟವಸು. ಇದರ ಲಾಭಗಳು ಅಡೆತಡೆಗಳ ನಿವಾರಣೆ ಮತ್ತು ಸಿದ್ಧಿ ಬುದ್ಧಿ. ಧರಿಸಬೇಕಾದವರು ಹೊಸ ಕಾರ್ಯ ಪ್ರಾರಂಭಿಸುವವರು, ತೊಂದರೆಯಲ್ಲಿರುವವರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಅಷ್ಟಮುಖಿ ರುದ್ರಾಕ್ಷವು ಕಾರ್ಯಸಿದ್ಧಿ, ಯಶಸ್ಸು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. ಈಗ 9 ಮುಖದ ರುದ್ರಾಕ್ಷ, ನವಮುಖಿ ಎಂದು ಸಹ ಕರೆಯುತ್ತಾರೆ. ಇದರ ದೇವತೆ ದುರ್ಗಾ ಮತ್ತು ನವಗ್ರಹ. ಲಾಭಗಳು ಗ್ರಹದೋಷ ನಿವಾರಣೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ. ಧರಿಸಬೇಕಾದವರು ಜ್ಯೋತಿಷ್ಯದಲ್ಲಿ ಗ್ರಹದೋಷವಿರುವವರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ನವಮುಖಿ ರುದ್ರಾಕ್ಷವು ಗ್ರಹಾನುಕೂಲತೆ, ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಮುಂದಿನದ್ದು 10 ಮುಖದ ರುದ್ರಾಕ್ಷ, ದಶಮುಖಿ ಎಂದು ಸಹ ಕರೆಯುತ್ತಾರೆ. ದೇವತೆ ಜನಾರ್ದನ. ಲಾಭಗಳು ಸರ್ವರೋಗ ನಿವಾರಣೆ, ಶಾಂತಿ. ಧರಿಸಬೇಕಾದವರು ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವವರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ವಿಶೇಷ ಗಮನ ದಶಾವತಾರಗಳ ರಕ್ಷಣೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ. ಇನ್ನು 11 ಮುಖದ ರುದ್ರಾಕ್ಷ, ಏಕಾದಶಮುಖಿ ರುದ್ರಾಕ್ಷ ಎಂದು ಸಹ ಕರೆಯುತ್ತಾರೆ. ದೇವತೆಗಳು ಹನುಮಂತ ಮತ್ತು ರುದ್ರ. ಲಾಭಗಳು ವೀರ್ಯ, ಶಕ್ತಿ ಮತ್ತು ಆರೋಗ್ಯ. ಧರಿಸಬೇಕಾದವರು ಕ್ರೀಡಾಪಟುಗಳು, ಸೈನಿಕರು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ಏಕಾದಶಮುಖಿ ರುದ್ರಾಕ್ಷವು ದೈಹಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು 12 ಮುಖದ ರುದ್ರಾಕ್ಷ, ದ್ವಾದಶಮುಖಿ ರುದ್ರಾಕ್ಷ. ಇದರ ದೇವತೆ ಸೂರ್ಯ ಮತ್ತು ದ್ವಾದಶಾದಿತ್ಯ. ಲಾಭಗಳು ಕೀರ್ತಿ, ಪ್ರಸಿದ್ಧಿ ಮತ್ತು ಸಾಮಾಜಿಕ ಮನ್ನಣೆ. ಧರಿಸಬೇಕಾದವರು ರಾಜಕಾರಣಿಗಳು, ಕಲಾವಿದರು ಮತ್ತು ಪ್ರಸಿದ್ಧ ವ್ಯಕ್ತಿಗಳು. ಧರಿಸಬಾರದವರು ವಿಶೇಷ ನಿರ್ಬಂಧವೇ ಇಲ್ಲ, ಯಾರು ಬೇಕಾದರೂ ಧರಿಸಬಹುದು. ದ್ವಾದಶಮುಖಿ ರುದ್ರಾಕ್ಷವು ವ್ಯಕ್ತಿತ್ವ ವಿಕಾಸ, ನಾಯಕತ್ವ ಗುಣ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಇನ್ನು 13 ಮುಖದ ರುದ್ರಾಕ್ಷ, ತ್ರಯೋದಶಮುಖಿ ರುದ್ರಾಕ್ಷ. ಇದರ ದೇವತೆ
ವಿಶ್ವದೇವ ಮತ್ತು ಇಂದ್ರ. ಲಾಭಗಳು ಐಶ್ವರ್ಯ, ಸುಖ, ಸಮೃದ್ಧಿ. ಧರಿಸಬೇಕಾದವರು ವ್ಯಾಪಾರಿಗಳು, ಉದ್ಯಮಿಗಳು. ಧರಿಸಬಾರದವರು ವಿಶೇಷ ನಿರ್ಬಂಧವಿಲ್ಲ. ತ್ರಯೋದಶಮುಖಿ ರುದ್ರಾಕ್ಷವು ಧನ ಸಂಪಾದನೆ, ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಜೀವನದಲ್ಲಿ ಸಮೃದ್ಧಿ ತರುತ್ತದೆ. ಇನ್ನು ಕೊನೆಯದಾಗಿ 14 ಮುಖದ ರುದ್ರಾಕ್ಷ, ಚತುರ್ದಶಮುಖಿ ರುದ್ರಾಕ್ಷ ಎಂದು ಸಹ ಕರೆಯುತ್ತಾರೆ. ದೇವತೆ ಹನುಮಂತ ಮತ್ತು ಶಿವ. ಲಾಭಗಳು ಸಿದ್ಧಿ, ಎಲ್ಲ ದೇವರುಗಳ ಕೃಪೆ. ಧರಿಸಬೇಕಾದವರು ಸಾಧಕರು, ಯೋಗಿಗಳು. ಧರಿಸಬಾರದವರು ಸಾಮಾನ್ಯ ಜನರು ಎಚ್ಚರಿಕೆಯಿಂದ ಧರಿಸಬೇಕು. ಚತುರ್ದಶಮುಖಿ ರುದ್ರಾಕ್ಷವು ಅತ್ಯಂತ ದುರ್ಲಭ ಮತ್ತು ಇದು ಅಪಾರ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಇಲ್ಲಿವರೆಗೂ 1 ರಿಂದ 14 ಮುಖಗಳ ರುದ್ರಾಕ್ಷಗಳ ಬಗ್ಗೆ ತಿಳಿದುಕೊಂಡೆವು. ಈಗ ರುದ್ರಾಕ್ಷ ಧರಿಸುವ ನಿಯಮಗಳ ಬಗ್ಗೆ ತಿಳಿಯೋಣ. ರುದ್ರಾಕ್ಷವನ್ನು ಮೊದಲು ಗೋಮೂತ್ರ ಅಥವಾ ಪಂಚಾಮೃತ ಅಥವಾ ಗಂಗಾಜಲದಲ್ಲಿ ಶುದ್ಧೀಕರಿಸಬೇಕು. ನಂತರ ಮಂತ್ರೋಚ್ಚಾರದೊಂದಿಗೆ ರುದ್ರಾಕ್ಷಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಮಂತ್ರೋಚ್ಚಾರ ಓಂ ನಮಃ ಶಿವಾಯ. ಮತ್ತು ಶುಭ ದಿನ ಮತ್ತು ಶುಭ ಮುಹೂರ್ತದಲ್ಲಿ ಧರಿಸುವುದು ಉತ್ತಮ. ಗಂಡಸರು ಬಲಗೈಯಲ್ಲಿ, ಹೆಂಗಸರು ಎಡಗೈಯಲ್ಲಿ ಧರಿಸಬೇಕು. ಕೊರಳಿನಲ್ಲಿ ಧರಿಸುವಾಗ ಹೃದಯಕ್ಕೆ ಸ್ಪರ್ಶಿಸುವಂತೆ ಇರಬೇಕು. ಮತ್ತು ರುದ್ರಾಕ್ಷವನ್ನು ಯಾರು ಧರಿಸಬಾರ್ದು ಅಂದರೆ ಅಶುದ್ಧ ಮನಸ್ಸಿನವರು ಮತ್ತು ದುಷ್ಟ ಉದ್ದೇಶ ಹೊಂದಿರುವವರು, ಮದ್ಯಪಾನ ಮಾಡುವವರು ಮತ್ತು ಮಾಂಸಾಹಾರಿಗಳು ಹಾಗೂ ಅಪವಿತ್ರ ಸ್ಥಿತಿಯಲ್ಲಿರುವವರು. ಯಾವುದೇ ರುದ್ರಾಕ್ಷವನ್ನು ಧರಿಸುವ ಮುನ್ನ ಜ್ಯೋತಿಷ್ಯರ ಸಲಹೆ ಪಡೆಯುವುದು ಉತ್ತಮ. ಈಗ ನೀವು ಕೊಂಡುಕೊಂಡ ರುದ್ರಾಕ್ಷ ಅಸಲಿನ ಅಥವಾ ನಕಲಿನ ಅಂತ ತಿಳಿದುಕೊಳ್ಳುವ ಸಮಯ. ಅಸಲಿ ರುದ್ರಾಕ್ಷ ನೀರಿನಲ್ಲಿ ಹಾಕಿದಾಗ ತೇಲತ್ತೆ, ಆದರೆ ನಕಲಿ ರುದ್ರಾಕ್ಷ ನೀರಿನಲ್ಲಿ ಹಾಕಿದಾಗ ಮುಳುಗತ್ತೆ. ನಿಜವಾದ ರುದ್ರಾಕ್ಷ ಹಗುರವಾಗಿರುತ್ತೆ, ಆದರೆ ನಕಲಿ ರುದ್ರಾಕ್ಷ ಜಾಸ್ತಿ ತೂಕವಿರುತ್ತದೆ. ಅಸಲಿ ರುದ್ರಾಕ್ಷದಲ್ಲಿ ಸಹಜವಾದ ರಂಧ್ರಗಳಿರುತ್ತದೆ, ಆದರೆ ನಕಲಿ ರುದ್ರಾಕ್ಷದಲ್ಲಿ ರಂಧ್ರಗಳು ಕೃತಕವಾಗಿ ಮಾಡಿದಂತೆ ಕಾಣುತ್ತದೆ. ಅಸಲಿ ರುದ್ರಾಕ್ಷದಲ್ಲಿ ಮುಖಗಳ ಗೆರೆಗಳು ಬೇರಿನಿಂದ ತುದಿಯವರೆಗೆ ಸ್ಪಷ್ಟವಾಗಿ ಕಾಣುತ್ತದೆ, ಆದರೆ ನಕಲಿ ರುದ್ರಾಕ್ಷದಲ್ಲಿ ಮುಖಗಳ ಗೆರೆಗಳು ಅಸಹಜವಾಗಿರುತ್ತದೆ ಅಥವಾ ಕೃತಕವಾಗಿ ಮಾಡಿದಂತೆ ಕಾಣುತ್ತದೆ. ಅಸಲಿ ರುದ್ರಾಕ್ಷವನ್ನು ನೀವು ನಿಜವಾಗಿ ತಲೆ ಮೇಲೆ ಇಟ್ಕೊಂಡಾಗ ನಮಗೆ ಕಂಪನದ ಅನುಭವವಾಗುತ್ತೆ, ಆದರೆ ನಕಲಿ ರುದ್ರಾಕ್ಷದಲ್ಲಿ ಯಾವುದೇ ಕಂಪನದ ಅನುಭವ ಆಗೋದಿಲ್ಲ. ಇನ್ನು ನೀವು ರಾಶಿ ಪ್ರಕಾರ ರುದ್ರಾಕ್ಷವನ್ನು ಹಾಕಲು ಬಯಸುವುದಾದರೆ ಇಲ್ಲಿದೆ ಸಂಕ್ಷಿಪ್ತ ಮಾಹಿತಿ.
ಇನ್ನು ಸ್ನೇಹಿತರೆ, ನೀವು ಯಾವ್ಯಾವ ಕಾರಣಕ್ಕಾಗಿ ಯಾವ್ಯಾವ ರುದ್ರಾಕ್ಷ ಹಾಕಬೇಕು ಅಂತ ನೋಡೋದಾದರೆ, ಆರೋಗ್ಯದ ಕಡೆ ನೋಡೋದಾದರೆ ರಕ್ತದೊತ್ತಡಕ್ಕೆ 5 ಮುಖದ ರುದ್ರಾಕ್ಷದ ಮಾಲೆ ಹಾಕಬೇಕು. ಹೃದಯಕ್ಕೆ 5 ಮುಖದ ರುದ್ರಾಕ್ಷವನ್ನು ಕೊರಳಿನಲ್ಲಿ ಧರಿಸಬೇಕು. ತಲೆನೋವಿದ್ರೆ 1 ಅಥವಾ 5 ಮುಖದ ರುದ್ರಾಕ್ಷವನ್ನು ನೀರಿನಲ್ಲಿ ಅದ್ದಿ ಹಣೆ ಮೇಲೆ ಇಟ್ಕೋಬೇಕು. ಮತ್ತು ನಿಮಗೆ ನಿದ್ದೆ ಬರ್ತಿಲ್ಲ ಅಂದರೆ 5 ಮುಖದ ರುದ್ರಾಕ್ಷವನ್ನು ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೋಬೇಕು. ಇನ್ನು ಮಾನಸಿಕ ಸಮಸ್ಯೆಗಳಿಗೆ ನೋಡೋದಾದರೆ ಒತ್ತಡಕ್ಕೆ 5 ಮುಖದ ರುದ್ರಾಕ್ಷನ ಧರಿಸಿ ಅಥವಾ ಮಾಲೆಯನ್ನು ಧರಿಸಿ. ಭಯಕ್ಕೆ 11 ಮುಖದ ರುದ್ರಾಕ್ಷವನ್ನು ಧರಿಸಿ. ತುಂಬ ಕೋಪ ಇದ್ದರೆ 3 ಮುಖದ ರುದ್ರಾಕ್ಷನ ಧರಿಸಿ. ಮತ್ತು ಏಕಾಗ್ರತೆ ಕಾನ್ಸಂಟ್ರೇಷನ್ಗೆ 6 ಮುಖದ ರುದ್ರಾಕ್ಷವನ್ನು ಧರಿಸಿ. ಇನ್ನು ಜೀವನದ ಯಶಸ್ಸು ಅಂದರೆ ವಿದ್ಯಾಭ್ಯಾಸಕ್ಕೆ ನೋಡೋದಾದರೆ 4 ಮತ್ತು 6 ಮುಖದ ರುದ್ರಾಕ್ಷವನ್ನು ಧರಿಸಿ. ವ್ಯಾಪಾರಕ್ಕಾದರೆ 13 ಅಥವಾ 7 ಮುಖದ ರುದ್ರಾಕ್ಷವನ್ನು ಧರಿಸಿ. ಇನ್ನು ಗೃಹಸ್ಥ ಜೀವನಕ್ಕಾದರೆ 2 ಮುಖದ ರುದ್ರಾಕ್ಷವನ್ನು ಧರಿಸಿ. ನಿಮಗೆ ಕೀರ್ತಿ ಬೇಕು ಅನ್ನೋದಾದರೆ 12 ಮುಖದ ರುದ್ರಾಕ್ಷವನ್ನು ಧರಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರುದ್ರಾಕ್ಷದ ಮಹತ್ವ, ಅದರ ವಿವಿಧ ಮುಖಗಳು, ಯಾರು ಧರಿಸಬೇಕು ಯಾರು ಧರಿಸಬಾರ್ದು ಮತ್ತು ರುದ್ರಾಕ್ಷ ಧರಿಸುವ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡ್ವಿ. ರುದ್ರಾಕ್ಷ ಧರಿಸೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸುಖ ಬರುತ್ತದೆ ಅಂತ ನಾವು ಮರಿಬಾರದು. ಆದರೆ ರುದ್ರಾಕ್ಷ ಧರಿಸುವುದರೊಂದಿಗೆ ನಾವು ಒಳ್ಳೆಯ ಆಲೋಚನೆಗಳನ್ನು ಸಹ ಹೊಂದಿರಬೇಕು ಮತ್ತು ಸನ್ಮಾರ್ಗದಲ್ಲಿ ನಡೆಯಬೇಕು. ಕೇವಲ ಧರಿಸಿದ ಮಾತ್ರಕ್ಕೆ ಫಲಾನುಭವವಾಗೋದಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.